Good morning, students. Welcome back to electrochemistry class, and today we shall discuss about conductivity and molar conductivity. ಸೊ ಈ ಎರಡು ವಿಷಯಗಳನ್ನು ನಾವು ಈ ದಿನ ಚರ್ಚಿಸೋಣ. ಯಾವ್ಯಾವುದು? ಕಂಡಕ್ಟಿವಿಟಿ ಮತ್ತು ಮೋಲಾರ್ ಕಂಡಕ್ಟಿವಿಟಿ. ಇಲ್ಲಿ ತನಕ ನಾವು ಓದಿರುವ ವಿಷಯದ ಆಧಾರದ ಮೇಲೆ ಕಂಡಕ್ಟಿವಿಟಿ ನಮಗೆ ಗೊತ್ತಿರುವಂತಹದು. ಸೊ ಐ ಆ್ಯಂಡ್ ಯು ನೋ ಅಬೌಟ್ ಕಂಡಕ್ಟಿವಿಟಿ. ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ವಾಹಕತ್ವ ಅಲ್ವಾ? ಸೊ ವಿ ನೋ ಅಬೌಟ್ ಕಂಡಕ್ಟಿವಿಟಿ. ಏನೆಲ್ಲ ಗೊತ್ತಿದೆ ಕಂಡಕ್ಟಿವಿಟಿ ಬಗ್ಗೆ ನಮಗೆ? ಕಂಡಕ್ಟಿವಿಟಿಯನ್ನು ಸೂಚಿಸುವ ಅಕ್ಷರ ಯಾವುದು? ಕಪ್ಪ. ಇದು ಯಾವುದರಿಂದ ತಗೊಂಡಿದ್ದೀವಿ? ಗ್ರೀಕ್ ಆಲ್ಫಾಬೆಟ್, ಗ್ರೀಕ್ ವರ್ಣಮಾಲೆಯಿಂದ ಇದನ್ನು ಪಡ್ಕೊಂಡಿದ್ದೀವಿ. ಕಪ್ಪ. ಕಂಡಕ್ಟಿವಿಟಿ ಎಸ್ ಐ ಯೂನಿಟ್ ಗೊತ್ತಿದೆ. ಏನು ಕಂಡಕ್ಟಿವಿಟಿ ಎಸ್ ಐ ಯೂನಿಟ್? ಸೀಮನ್ಸ್, ಎಸ್ ಪರ್ ಮೀಟರ್ ಆರ್ Siemens per centimeter. Siemens per meter equals how many Siemens per centimeter? ಅದು ಗೊತ್ತಿದೆ ನಮಗೆ. ಸೊ ಇಷ್ಟು ಕಂಡಕ್ಟಿವಿಟಿ ಬಗ್ಗೆ ಗೊತ್ತಿದೆ. ಆದರೆ ಈ ಕಂಡಕ್ಟಿವಿಟಿಯನ್ನು ಇಲ್ಲಿ ತನಕ ನಾನು ಹೇಳಿದ್ದು ಒಂದು ಎಲೆಕ್ಟ್ರಾನಿಕ್ ಕಂಡಕ್ಟರ್ ಸಂಬಂಧಿಸಿದಂತೆ. ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂದ್ರೆ ಏನು? ಮೆಟಾಲಿಕ್ ಕಂಡಕ್ಟರ್. ಮೆಟಾಲಿಕ್ ಕಂಡಕ್ಟರ್ ಯಾವ ಸ್ಥಿತಿಯಲ್ಲಿ ನಾವು ಕಾಣ್ತೇವೆ? ಘನ ಸ್ಥಿತಿಯಲ್ಲಿ. ಸೊ ಅದಕ್ಕೆ ಇದನ್ನು ಅನ್ವಯಿಸಿ ಹೇಳಿದ್ದೇನೆ. ಆ ಆಧಾರದ ಮೇಲೆ ಅದನ್ನು ಯಾವ ರೀತಿ ಡಿಫೈನ್ ಮಾಡಿದೀವಿ ನಾವು? ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಂಡಕ್ಟೆನ್ಸ್ ಜಿ ಈಕ್ವಲ್ಸ್, ರೆಸಿಸ್ಟೆನ್ಸ್ ಟರ್ಮಲ್ಲಿ ಹೇಳೋಣ, 1/R ಅಲ್ವಾ? ಆರ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಇಲ್ಲೊಂದು ಸಲ ಬರಿತೀನಿ. ಆರ್ ಈಕ್ವಲ್ಸ್ ರೋ ಇಂಟು L/A. ಈಗ 1/R ಅಂತ ಹೇಳಿದ್ರೇನು? ದಟ್ ಈಸ್ ಈಕ್ವಲ್ ಟು 1/ρ. 1/ρ ಏನಂತ ಕರಿಬಹುದು? ಕಪ್ಪ ಇಂಟು A/L. ಸೊ ಈಗ ಇದೆರಡನ್ನು ಈಕ್ವೇಟ್ ಮಾಡಿಕೊಂಡ್ರೆ G ಇಸ್ ಈಕ್ವಲ್ ಟು ಕಪ್ಪ ಇಂಟು A/L. ಸೊ ಇದು ನಾವು ಹಿಂದೆ ಮಾಡಿರೋದು. ಅದನ್ನು ಮತ್ತೊಂದು ಸಲ ನೆನಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಈಗ ಕಂಡಕ್ಟಿವಿಟಿ ಇಲ್ಲಿದೆ, ಇದು ಕಂಡಕ್ಟೆನ್ಸ್ ಇದೆ. ಕಂಡಕ್ಟಿವಿಟಿ ಈಸ್ ಈಕ್ವಲ್ ಟು ಕಂಡಕ್ಟೆನ್ಸ್ ಯಾವಾಗ? ವೆನ್ ಎ ಈಕ್ವಲ್ಸ್ ಯೂನಿಟ್ ಏರಿಯಾ, ಎಲ್ ಈಕ್ವಲ್ಸ್ ಯೂನಿಟ್ ಲೆಂತ್. ಎ ಈಕ್ವಲ್ಸ್ 1, ಎಲ್ ಈಕ್ವಲ್ಸ್ 1 implies conductance equals, conductivity equals conductance. ಸೊ ಇಷ್ಟನ್ನು ನಾವು ಕಲ್ತಿದ್ದೀವಿ. ಇದೆಲ್ಲವನ್ನು ನಾನು ಯಾವುದಕ್ಕೆ ಅಪ್ಲೈ ಮಾಡಿದ್ದೀನಿ? ಸಾಲಿಡ್. ಆವಾಗ ಸುಲಭವಾಗಿ ಹೇಳ್ಬೋದು. ಇದನ್ನು ಸೊಲ್ಯೂಷನ್ಸ್ಗೆ ಹಾಕಿದರೆ ಏನಾಗುತ್ತೆ, ಅಥವಾ ಸೊಲ್ಯೂಷನ್ಸ್ಗೆ ಅನ್ವಯಿಸಬೇಕಾದ್ರೆ ನಾನು ಹೇಗೆ ಡಿಫೈನ್ ಮಾಡಬೇಕು? ಈಗ ಯಾವ ರೀತಿ ಡಿಫೈನ್ ಮಾಡ್ತೀನಿ? ಕಂಡಕ್ಟಿವಿಟಿ ಇಸ್ ಈಕ್ವಲ್ ಟು ಕಂಡಕ್ಟೆನ್ಸ್ ಆಫ್ ಎ ಮೆಟೀರಿಯಲ್ whose area of cross section is unit and length is also unit. ಸೊ ಈಗ ನಾನು ಹೇಳಬೇಕಾಗಿರೋದು ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಸೊ ಇದನ್ನು ಡಿಫೈನ್ ಮಾಡಿ ಮುಂದೆ ಮೋಲಾರ್ ಕಂಡಕ್ಟಿವಿಟಿಗೆ ಹೋಗೋಣ. ಸೊ ನೌ ಐ ಆಮ್ ಗೋಯಿಂಗ್ ಟು ಡಿಫೈನ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಸೊ ಈ ಡೆಫಿನೇಷನ್ನ ನೀವು ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ತಯಾರಾಗಬೇಕು. ಪರೀಕ್ಷೆಯಲ್ಲಿ ಇದನ್ನೇ ಕೇಳ್ತಾರೆ, ಡಿಫೈನ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಸಾಮಾನ್ಯವಾಗಿ ಡಿಫೈನ್ ಕಂಡಕ್ಟಿವಿಟಿ ಅಂತ ಕೇಳಿದ್ರು ನಾವು ಅರ್ಥೈಸ್ಕೊಳ್ಬೇಕಾಗಿರೋದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ಗೆ ಅಂತಾನೆ. ಆಗ ಈಗ ಹೇಳುವ ವ್ಯಾಖ್ಯಾನ ಅಥವಾ ಡೆಫಿನೇಷನ್ನ ಬರೀಬೇಕು.
ವ್ಯಾಖ್ಯೆ ಅಂತ ಹೇಳ್ತಾರೆ, ಅದನ್ನು ನಾವು ಬರೀಬೇಕು. ಕಂಡಕ್ಟಿವಿಟಿ ಆಫ್ an electrolyte solution. ಮತ್ತೊಂದು ಸಲ ಬರ್ಕೊಂಡು ಬಿಡ್ತೀನಿ. ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ ಅಂತಾನೆ ಹೇಳ್ತಾರೆ. ಅತ್ತ ಏನು? ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. an electrolyte solution at a given concentration, at a given concentration so conductivity of an electrolyte solution, ಕಾನ್ಸಂಟ್ರೇಷನ್ ಏನು ಅಂತ ಗೊತ್ತಿಲ್ಲ, ಯಾವ ಕಾನ್ಸಂಟ್ರೇಷನ್ ಕೊಟ್ಟಿದ್ದೀವೋ ಆ ಕಾನ್ಸಂಟ್ರೇಷನ್ ಸಾರತೆ. at a given concentration is the conductance of unit 1 unit volume. Conductivity of an electrolyte solution at a given concentration is the conductance of 1 unit volume of solution placed between two platinum electrodes of unit area of cross section, unit area of cross section and separated by a distance of unit length. A distance of unit length. ಇದು ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನ ಡೆಫಿನೇಷನ್. ನೋಡಿ, ಇಷ್ಟು ಅಂಶಗಳನ್ನು ಕಣ್ಣಿಗೆ ಕಟ್ಟುವಂತೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೆನಪಿನಲ್ಲಿ ಇಟ್ಕೊಳ್ಳೋದು ಸುಲಭ ಆಗುತ್ತೆ. ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಎಟ್ ಎ ಗಿವನ್ ಕಾನ್ಸಂಟ್ರೇಷನ್ ಈಸ್ conductance of 1 unit volume of solution placed between two platinum electrodes of unit area of cross section and separated by a distance of unit length. Unit area of cross section, unit length. What does it give you? It gives you unit volume. ಅದನ್ನೇ ನಾನು 1 unit volume of solution ಎಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಸೊ ಇದು ಕಂಡಕ್ಟಿವಿಟಿ ಆಫ್ ಅನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಇದ್ರ ಪ್ರಕಾರ ಏನಂತ ನಾನು ಡಿಫೈನ್ ಮಾಡ್ಬೋದು? ಆಲ್ರೆಡಿ ಎಕ್ಸ್ಪ್ರೆಷನ್ ಬರ್ದಿದ್ನಲ್ವಾ, ಮತ್ತೊಂದು ಸಲ ಅದನ್ನು ಬರ್ಕೊಳ್ತೀನಿ. ಏನದು ಎಕ್ಸ್ಪ್ರೆಷನ್? G is equal to kappa into A by L. When A equals unit, L equals unit, ಇದನ್ನು ಹೆಂಗೆ ಬರಿಬೋದು? 1 meter square, ಇಲ್ಲಿ 1 meter. SI ಯೂನಿಟ್ ಅದರಿಂದ ಮೀಟರ್ ತಗೊಂಡಿದ್ದೀನಿ. ಇದರ ಅವಾಗ ಏನಾಗುತ್ತೆ? This implies G is equal to kappa. ಸೊ ಇದು ಯಾವ ರೀತಿ ಸಾಧ್ಯ ಆಗ್ತದೆ? When the solution of a given concentration, what is the volume of the solution? 1 unit volume. How do we get this? When it is placed between two platinum electrodes of area of cross section unit area of cross section and separated by a distance of unit length. So this is what conductivity ಅಂದ್ರೆ
ವಾಹಕತ್ವ. ವಿದ್ಯುತ್ ವಿಭಾಜ್ಯ ದ್ರಾವಣಗಳ ವಾಹಕತ್ವವನ್ನು ಈ ರೀತಿಯಾಗಿ ನಿರೂಪಿಸುತ್ತೇವೆ. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಬರ್ಕೊಳ್ಳಿ, ಎಲ್ಲೂ ಏನನ್ನು ವ್ಯತ್ಯಾಸ ಮಾಡಬೇಡಿ. ಸರಿಯಾಗಿ ಅರ್ಥ ಆಗುತ್ತೆ, ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೋದು ನಾವು. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಮೆಷರ್ conductivity of solutions of different electrolytes in the same solvent and at a given temperature. So ಇದನ್ನು ನಾನೀಗ ಮಾಡ್ತೀನಿ. So what I am going to do is, I am going to measure conductivity of solutions of different electrolytes dissolved in same solvent and at a given temperature. ಏನನ್ನು ಗಮನಿಸ್ತೀವಿ ನಾವೀಗ, ಕಂಡಕ್ಟಿವಿಟಿ ಆಫ್ ಸೊಲ್ಯೂಷನ್ಸ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಲೈಟ್ಸ್ ಆರ್ ಡಿಫರೆಂಟ್. ಇದು ಬೇರೆ ಬೇರೆ ಆಗಿರುತ್ತೆ, ಭಿನ್ನ ಭಿನ್ನವಾಗಿರುತ್ತೆ. ಯಾಕೆ ಅಂತ ನೋಡ್ಲಿಕ್ಕೆ ಹೋದಾಗ ಅದಕ್ಕೆ ಕಾರಣ ಏನು, ಅಯಾನ್ಸ್ಗಳ ಮೇಲಿರುವ ಚಾರ್ಜ್ ಮತ್ತು ಅಯಾನ್ಗಳ ಗಾತ್ರ ಹಾಗೂ ಅಯಾನುಗಳ ಕಾನ್ಸಂಟ್ರೇಷನ್ ಸಾರತೆ ಮತ್ತು ಅವುಗಳ ಚಲನ ಸಾಮರ್ಥ್ಯ ಇವುಗಳು ಬೇರೆ ಬೇರೆ ಆಗಿರುತ್ತೆ. ಆದ್ದರಿಂದ ಕಂಡಕ್ಟಿವಿಟಿ ಆಫ್ ಸೊಲ್ಯೂಷನ್ಸ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಲೈಟ್ಸ್ ಇನ್ ದ ಸೇಮ್ ಸಾಲ್ವೆಂಟ್ ಮೆಷರ್ಡ್ ಎಟ್ ಸೇಮ್ ಟೆಂಪರೇಚರ್ ಡಿಫರ್ಸ್. ಸೊ ಆ ಒಂದು ಅಂಶವನ್ನು ಈಗ ಬರೆದು, ಆದ್ದರಿಂದ ನಾವು ಏನು ಮಾಡಬೇಕು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಸೂಚಿಸ್ತೀನಿ. ಸೊ ನೌ ಲೆಟ್ಸ್ ಗೋ ಟು ದಿಸ್ ಪರ್ಟಿಕ್ಯುಲರ್ ಎಕ್ಸಸೈಸ್. ಈ ಎಕ್ಸಸೈಸ್ ಏನಂತ ಇದಾಯ್ತಲ್ವಾ, ಮತ್ತೊಂದು ಸಲ ಕ್ವಿಕ್ ಆಗಿ ಓದ್ಬಿಡ್ತೀನಿ. ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಟ್ ಎ ಗಿವನ್ ಕಾನ್ಸಂಟ್ರೇಷನ್ ಈಸ್ ದ ಕಂಡಕ್ಟೆನ್ಸ್. ಇಲ್ಲಿ ಬರ್ತಿದೆ ನೋಡಿ, ಜಿ ಈಸ್ ಈಕ್ವಲ್ ಟು ಕಂಡಕ್ಟೆನ್ಸ್ ಆಫ್ 1 ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಪ್ಲೇಸ್ಡ್ ಬಿಟ್ವೀನ್ 2 platinum electrodes of unit area of cross section and separated by a distance of unit length. ಇಲ್ಲಿ 1 ಅನ್ನೋದು ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ, ಜನರಲ್ ಆಗಿ ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಕಂಡಕ್ಟೆನ್ಸ್ ಆಫ್ ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತಾನು ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಹೋಗೋಣ, ಸೊಲ್ಯೂಷನ್ಸ್, ಕಂಡಕ್ಟಿವಿಟಿ ಆಫ್ ಸೊಲ್ಯೂಷನ್ಸ್ ಆಫ್ different electrolytes. Conductivity of solutions of different electrolytes in the same solvent. In a solvent, ಮತ್ತೆ and at same temperature differs due to charge and size of ions produced. So when an electrolyte is dissolved in a solvent, ions are produced. So due to charge and size of ions, comma, concentration of ions, and ability of ions to move, or the ease with which ions can move in a potential gradient. The ease, ಇದೇ ಪದಗಳನ್ನ ಬಳಸೋಣ, ease with which ions can move in a potential gradient
ಸೊ ಈ ಕಾರಣಗಳಿಂದ conductivity of solutions of different electrolytes in same solvent and at same temperature differs due to ಮೊದಲನೇದು ಚಾರ್ಜ್ ಆ್ಯಂಡ್ ಸೈಜ್ ಆಫ್ ಅಯಾನ್ಸ್, ಎರಡನೇದು ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್, ಮೂರನೇದು ದ ಈಸ್ ವಿತ್ ವಿಚ್ ಅಯಾನ್ಸ್ ಕ್ಯಾನ್ ಮೂವ್ ಇನ್ ಎ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಇದನ್ನು ಅಯಾನಿಕ್ ಮೊಬಿಲಿಟಿ ಅಂತ ಹೇಳ್ತೀವಿ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ನೆಕ್ಸ್ಟ್ ಮೆಗ್ನೀಷಿಯಂ ಕ್ಲೋರೈಡ್. ಇವುಗಳೆಲ್ಲವನ್ನು ಸೋಡಿಯಂ ಕ್ಲೋರೈಡ್ ಇನ್ ವಾಟರ್, ಪೊಟ್ಯಾಷಿಯಂ ಕ್ಲೋರೈಡ್ ಇನ್ ವಾಟರ್, ಮೆಗ್ನೀಷಿಯಂ ಕ್ಲೋರೈಡ್ ಇನ್ ವಾಟರ್. ಸೊ ಸಾಲ್ವೆಂಟ್ ಒಂದೇ ಆಯ್ತಲ್ವಾ, ಸೊಲ್ಯೂಷನ್ ಬಂತು, ಸೊಲ್ಯೂಷನ್ಸ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಲೈಟ್ಸ್. ನೆಕ್ಸ್ಟ್ ಏನು ಮಾಡ್ತೀನಿ, ಸೇಮ್ ಟೆಂಪರೇಚರ್, at same temperature. ಸೊ ಪ್ರತಿಯೊಂದರದು ಕಂಡಕ್ಟಿವಿಟಿ ಕಪ್ಪ, ಕಪ್ಪ ಆಫ್ NaCl, ಕಪ್ಪ ಆಫ್ KCl, ಕಪ್ಪ ಆಫ್ MgCl2, ಇವುಗಳು ಒಂದೇ ಆಗಿರೋದಿಲ್ಲ, ಬೇರೆ ಬೇರೆ ಆಗಿರುತ್ತೆ. ಅದು ಯಾತಕ್ಕೆ ಅಂತ ಹೇಳಿದರೆ ಸೈಜ್, ಚಾರ್ಜ್ ಆ್ಯಂಡ್ ಸೈಜ್ ಆಫ್ ಅಯಾನ್ಸ್, Na+, K+, Mg2+. ನೋಡಿದ್ರಾ, ಚಾರ್ಜ್ ಬೇರೆ ಆಯಿತು. ಸೈಜ್ ಏನಾಗುತ್ತೆ, Na+ಗಿಂತ K+ ದೊಡ್ಡದಾಗಿರುತ್ತೆ, ಅದಕ್ಕಿಂತ Mg2+ ಸ್ವಲ್ಪ ಚಿಕ್ಕದಾಗಿರುತ್ತೆ. ಈ ರೀತಿ ಸೈಜ್ ವ್ಯತ್ಯಾಸಗಳಿರುತ್ತೆ. ಮತ್ತು ಅವುಗಳ ಚಲನ ಸಾಮರ್ಥ್ಯ ಇನ್ ಎ ಪೊಟೆನ್ಷಿಯಲ್ ಗ್ರೇಡಿಯಂಟ್, ಎಷ್ಟು ವೇಗವಾಗಿ ಚಲಿಸಬಲ್ಲದು, ಎಷ್ಟು ನಿಧಾನವಾಗಿ ಚಲಿಸುತ್ತೆ, ಇವುಗಳ ಆಧಾರದ ಮೇಲೆ K ವಿಲ್ ಬಿ ಡಿಫರೆಂಟ್. ಸೊ ದೇ ಆರ್ ನಾಟ್ ಈಕ್ವಲ್. ಇದು ನಾನು ಹೇಳಿರುವಂಥದ್ದು. ಈಗ ಇದರಿಂದ ನಮಗೇನು ತೊಂದರೆ ಆಗುತ್ತೆ, ಈ ರೀತಿ ಇವುಗಳೆಲ್ಲ ಬೇರೆ ಬೇರೆ ಇರೋದ್ರಿಂದ ಇದರ ಸಿಗ್ನಿಫಿಕೆನ್ಸ್ ಕಡಿಮೆ ಆಗುತ್ತೆ. ಇದರ ಔಚಿತ್ಯ ಅಂದರೆ ಅದನ್ನು ಬಳಸುವಂತಹ ಒಂದು ಉಪಯುಕ್ತತೆ ಅಂತ ಹೇಳ್ಬೋದು, ಅದು ಕಡಿಮೆ ಆಗುತ್ತೆ. ಆ ಕಾರಣದಿಂದ ವಿ ಆರ್ ಗೋಯಿಂಗ್ ಟು ಡಿಫೈನ್ ಎ ಟರ್ಮ್ ವಿಚ್ ಈಸ್ ಮೋರ್ ಫಿಸಿಕಲಿ ಸಿಗ್ನಿಫಿಕೆಂಟ್. ಯಾವ ಟರ್ಮನ್ನು ನಾವು ಹೇಳ್ತೀವಿ, ಆ್ಯಂಡ್ ದಟ್ ಟರ್ಮ್ ಇಸ್ ನಥಿಂಗ್ ಬಟ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಈ ಕಾರಣದಿಂದ ವಿ ಆರ್ ಗೋಯಿಂಗ್ ಟು ಯೂಸ್ ಒನ್ ಮೋರ್ ಟರ್ಮ್ ವಿಚ್ ಈಸ್ ಫಿಸಿಕಲಿ ಮೋರ್ ಸಿಗ್ನಿಫಿಕೆಂಟ್, ಹೆಚ್ಚು ಅರ್ಥಪೂರ್ಣವಾದದ್ದು, ಔಚಿತ್ಯವಾದದ್ದು. ಔಚಿತ್ಯವಾದದ್ದು ಅಂದರೆ ಉಚಿತವಾದದ್ದು. ಉಚಿತ ಅಂದರೆ ಫ್ರೀ ಅಲ್ಲ, ಇಲ್ಲಿ ಸರಿ ಹೊಂದುವಂಥದ್ದು, ಸೂಕ್ತವಾದದ್ದು, ಅದನ್ನು ನಾವು ಬಳಸ್ತೀವಿ. ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಕಂಡಕ್ಟಿವಿಟಿ ಆದಮೇಲಿಂದ ನಮಗೆ ಬರಬೇಕಾಗಿರೋದು ಮೋಲಾರ್ ಕಂಡಕ್ಟಿವಿಟಿ. ಸೊ ಮೋಲಾರ್ ಕಂಡಕ್ಟಿವಿಟಿಗೆ ಇಷ್ಟು ಪೀಟಿಗೆ ನಮಗೆ ಗೊತ್ತಿರಬೇಕು. ಇದರಲ್ಲಿ ನಾವು ಮುಖ್ಯವಾಗಿ ಕಲ್ತಿದ್ದೇನು, ಡೆಫಿನೇಷನ್ ಆಫ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಸೊ ಈಗ ನಾವು ಕಲೀಲಿಕ್ಕೆ ಹೋಗೋದು ಮೋಲಾರ್ ಕಂಡಕ್ಟಿವಿಟಿ. ಸೊ ಕಂಡಕ್ಟಿವಿಟಿ ವಾಹಕತ್ವ, ಮೋಲಾರ್ ಕಂಡಕ್ಟಿವಿಟಿ, ಮೋಲಾರ್ ವಾಹಕತ್ವ. ಕಂಡಕ್ಟಿವಿಟಿ ಸಿಂಬಲ್ ಕಪ್ಪ. ಮೋಲಾರ್ ಕಂಡಕ್ಟಿವಿಟಿ ಸಿಂಬಲ್ ಗ್ರೀಕ್ ವರ್ಣಮಾಲೆಯ ಅಕ್ಷರ ಲ್ಯಾಂಬ್ಡಾ ವಿತ್ ಎ ಸಬ್ಸ್ಕ್ರಿಪ್ಟ್ ಎಂ. ಇದು ಗ್ರೀಕ್ ಆಲ್ಫಾಬೆಟ್ ಇಂದಾನೆ ತಗೊಂಡಿರೋದು, ಇದು ಅದರಿಂದ ತಗೊಂಡಿರೋದು ಲ್ಯಾಂಬ್ಡಾ ಎಂ. ಸೊ ವೇವ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಓದಬೇಕಾದ್ರೆ ಅಲ್ಲೊಂದು ಲ್ಯಾಂಬ್ಡಾ ಯೂಸ್ ಮಾಡಿರ್ತೀರಾ. ಯಾತಕ್ಕೆ ಯೂಸ್ ಮಾಡಿರ್ತೀರಾ, ವೇವ್ ಲೆಂತ್. ಆ ಲ್ಯಾಂಬ್ಡಾನ ಬೇರೆ ರೀತಿ ಬರಿತೀವಿ ನಾವು, ಸ್ವಲ್ಪ ವ್ಯತ್ಯಾಸವಾಗಿ ಬರಿತೀವಿ. ಇಲ್ಲಿ ನಾವು ಬಳಸೋದು ಇದನ್ನು. ಇದರ ಡೆಫಿನೇಷನ್ ಗೊತ್ತಿದೆ, ಈಗ ಇದನ್ನು ಕಲಿಬೇಕು. ಈಗ ನಮಗೆ ಇದ್ರ ಯೂನಿಟ್ ಕೂಡ ಗೊತ್ತಿದೆ. ಇದ್ರ ಯೂನಿಟ್ ಏನು, ಸೀಮನ್ಸ್ ಪರ್ ಮೀಟರ್ ಆರ್ ಸೀಮನ್ಸ್ ಪರ್ ಸೆಂಟಿಮೀಟರ್. ಈಗ ಇದಕ್ಕೆ ನಾವು ಇದನ್ನೆಲ್ಲ ಪಡ್ಕೊಳ್ಬೇಕು. ಸೊ ಈಗ ಇದ್ರದ್ದು ಡೆಫಿನೇಷನ್ ಒಂದು ಸಲ ಬರೆದು ಬಿಡ್ತೀನಿ, ಆಮೇಲಿಂದ ಅದಕ್ಕೆ ಡೆಫಿನೇಷನ್ ಬರಿತೀನಿ, ಆವಾಗ ಕಂಪೇರ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಈಗ ಇದನ್ನು ಡಿಫೈನ್ ಮಾಡ್ತೀನಿ. ಕಂಡಕ್ಟಿವಿಟಿ ಅಂದ್ರೇನು, ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಎಟ್ ಎ ಗಿವನ್ ಕಾನ್ಸಂಟ್ರೇಷನ್ ಅಲ್ವಾ. ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ at a given concentration
is the conductance of ಯೂನಿಟ್ ವಾಲ್ಯೂಮ್. ನೋಡಿ ಇಲ್ಲಿ ಸರಿಯಾಗಿ ಬರ್ಕೊಳ್ತಾ ಇದ್ದೀನಿ. ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಯಾವ ಸೊಲ್ಯೂಷನ್? ಎಲೆಕ್ಟ್ರೋಲೈಟ್ ಅನ್ನೋದನ್ನು ಮರಿಬಾರ್ದು. ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಪ್ಲೇಸ್ಡ್ ಬಿಟ್ವೀನ್ two platinum electrodes of unit area of cross section. Unit area of cross section and at a distance of unit length. At a distance of unit length. Kappa is conductivity of a solution at a given concentration. Is conductance of unit volume of solution placed between two platinum electrodes of unit area of cross section and at a distance of unit length. So, idu kappa of an electrolyte solution. So, expression ಕೂಡ ಇದಕ್ಕೆ ಆಲ್ರೆಡಿ ನಾವು ಬರ್ತಿದ್ದೀವಿ. ಏನು ಎಕ್ಸ್ಪ್ರೆಷನ್ ಅದು? G is equal to, ಮತ್ತೊಂದು ಸಲ ಬರೆದು ಬಿಡ್ತಾ ಇದ್ದೀನಿ. G is equal to kappa into A by L. A is equal to unit, L is equal to unit, therefore kappa is equal to G. So, A equals 1 meter square ಅಥವಾ ಅದನ್ನು ಅದು ಬರ್ಕೊಳ್ಳೋಣ. L equals 1 implies, ಏನು implies ಆಗುತ್ತೆ? kappa equals G. ಇಲ್ಲಿ ಎಕ್ಸ್ಪ್ರೆಷನ್ನಲ್ಲಿ ಯೂನಿಟ್ ಇದು ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮಗೆ ಯೂನಿಟ್ ಸಿಗುತ್ತೆ, ವಿಚ್ ವಿ ಆಲ್ರೆಡಿ ರಿಟರ್ನ್ ಸೀಮನ್ಸ್ ಪರ್ ಮೀಟರ್ ಆರ್ ಸೀಮನ್ಸ್ ಪರ್ ಸೆಂಟಿಮೀಟರ್. ಅದು ಕನ್ವರ್ಷನ್ ಕೂಡ ಗೊತ್ತಿದೆ. ಈಗ ಮೋಲಾರ್ ಕಂಡಕ್ಟಿವಿಟಿಗೆ ಬರೋಣ. ಮೋಲಾರ್ ಕಂಡಕ್ಟಿವಿಟಿ ಲ್ಯಾಂಬ್ಡಾ ಎಮ್, ಹಾಗೆ ಬರ್ಕೊಳ್ತೀನಿ ಇದನ್ನು, ಆಫ್ ಎ ಸೊಲ್ಯೂಷನ್. ನೋಡಿ ಎಲ್ಲವೂ ಹಾಗೆ ಇರುತ್ತೆ. ಅಟ್ ಎ ಗಿವನ್ ಕಾನ್ಸಂಟ್ರೇಷನ್, ಯಾವ ಕಾನ್ಸಂಟ್ರೇಷನ್ ಅಂತ ನಮಗೆ ಗೊತ್ತಿಲ್ಲ, ಯಾವ ಕಾನ್ಸಂಟ್ರೇಷನ್ ಕೊಟ್ಟಿದಾರೋ ಆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಅಟ್ ಎ ಗಿವನ್ ಕಾನ್ಸಂಟ್ರೇಷನ್ ಈಸ್ ದ ಕಂಡಕ್ಟೆನ್ಸ್ ಆಫ್, ನೋಡಿ ಕಂಡಕ್ಟೆನ್ಸ್ ಆಫ್ ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತ ಇಲ್ಲಿ ಹೇಳಿದ್ದೀನಿ. ಇಲ್ಲೇನು ಹೇಳ್ತೀನಿ ಗಮನಿಸಿ. Lambda m of a solution at a given concentration is conductance of V volume of the solution. V volume of the solution V volume of the solution containing, ಇದೊಂದು ಅಡಿಷನಲ್ ಆಗಿ ಬರ್ತಾ ಇದೆ ನೋಡಿ, ಕಂಟೈನಿಂಗ್ 1 mole of the electrolyte. One mole of the electrolyte. Next, electrolyte ಅಂತ ಬಂದ ತಕ್ಷಣ placed between two platinum electrodes of area of cross section A, of area of cross section A, area of cross section A.
and at a distance of unit length. ನೋಡಿ, ಇದೆರಡನ್ನು ಪಕ್ಕ ಬರೆದಿರೋದು ಸರಿಯಾಗಿ ಗಮನಿಸ್ಕೊಳ್ಳೋಕ್ಕೆ. ಸರಿಯಾಗಿ ಗಮನಿಸಿದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ. ಕಪ್ ಆಫ್ ಎ ಸೊಲ್ಯೂಷನ್ ಇಟ್ ಎ ಗಿವನ್ ಕಾನ್ಸಂಟ್ರೇಷನ್, ಅಲ್ಲಿ ಬದಲಾಗಿದ್ದೇನು, ಲ್ಯಾಂಬ್ಡಾ ಆಫ್ ಎ ಸೊಲ್ಯೂಷನ್ ಇಟ್ ಎ ಗಿವನ್ ಕಾನ್ಸಂಟ್ರೇಷನ್, ಸೇಮ್ ಇದೆ ಅಲ್ವಾ. ನೆಕ್ಸ್ಟ್, ಈಸ್ ದ ಕಂಡಕ್ಟೆನ್ಸ್, ಅಗೇನ್ ಈಸ್ ದ ಕಂಡಕ್ಟೆನ್ಸ್, ಇಲ್ಲಿ ಯೂನಿಟ್ ವಾಲ್ಯೂಮ್, ಇಲ್ಲಿ ವಿ ವಾಲ್ಯೂಮ್, ಎಷ್ಟಾದರೂ ವಾಲ್ಯೂಮ್ ಇರಬಹುದು, ವಿ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಇಲ್ಲಿ ಸೊಲ್ಯೂಷನ್ ಪ್ಲೇಸ್ಡ್ ಬಿಟ್ವೀನ್ ಟೂ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಅಂತ ಹೇಳ್ತೀನಿ, ಆದರೆ ಇಲ್ಲೊಂದು ಹೇಳ್ತೀನಿ, ಆಫ್ ದ ಸೊಲ್ಯೂಷನ್ ಕಂಟೈನಿಂಗ್ 1 mole ಆಫ್ ದ ಎಲೆಕ್ಟ್ರೋಲೈಟ್ ಪ್ಲೇಸ್ಡ್ ಬಿಟ್ವೀನ್ ಟೂ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ, ಇಲ್ಲೇನು ಹೇಳಿದ್ದೀನಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಯೂನಿಟ್, ಅಂಡ್ at a distance of unit length, ಇಲ್ಲೂ ಕಹ ಡಿಸ್ಟೆನ್ಸ್ ಆಫ್ ಯೂನಿಟ್ ಲೆಂತ್. ಸೊ ಇಷ್ಟು ಸಾಮ್ಯತೆಗಳು ಇವೆ, ಅಷ್ಟೇ ವ್ಯತ್ಯಾಸಗಳು ಇವೆ. ಏನೇನು ವ್ಯತ್ಯಾಸ? ಇಲ್ಲಿ ನಾನು ಎಷ್ಟು ಎಲೆಕ್ಟ್ರೋಲೈಟ್ ಹಾಕಿದ್ದೀನಿ ಅಂತ ಹೇಳಲ್ಲ, ಇಲ್ಲೇನು ಹೇಳ್ತಾ ಇದ್ದೀನಿ, ಎಲೆಕ್ಟ್ರೋಲೈಟ್ ಹಾಕಿರೋದೆಷ್ಟು, 1 mole. ಇಲ್ಲಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಈಸ್ ಯೂನಿಟ್, ಇಲ್ಲಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಈಸ್ ವಿ ಎಷ್ಟು ಅಂತ ಯಾವ ಸಂದರ್ಭದಲ್ಲಿ ಎಷ್ಟಿರುತ್ತೋ ಅಷ್ಟು. ಇಲ್ಲಿ ವಾಲ್ಯೂಮ್ ಈಸ್ 1, ಇಲ್ಲಿ ವಾಲ್ಯೂಮ್ ಈಸ್ ವಿ. ನೆಕ್ಸ್ಟ್, ಪ್ಲೇಸ್ ಬಿಟ್ವೀನ್ ಟೂ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್, ಎರಡರಲ್ಲೂ ಅದೇ ಇದೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇಲ್ಲಿ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಎ. ಎಷ್ಟು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಎಷ್ಟಿರುತ್ತೋ ಅಷ್ಟು. ನೆಕ್ಸ್ಟ್, ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ ಆಫ್ ಯೂನಿಟ್ ಲೆಂತ್, ಇಲ್ಲೂ ಕೂಡ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ ಆಫ್ ಯೂನಿಟ್ ಲೆಂತ್. ಸೊ ಇದು ಇವೆರಡರ ಡೆಫಿನೇಷನ್ಸ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕಷ್ಟ ಏನೂ ಇಲ್ಲ, ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿಗೊಂದು ಎಕ್ಸ್ಪ್ರೆಷನ್ ಬರದೆ ಅಲ್ವಾ, ಅದೇ ರೀತಿ ಇಲ್ಲಿಗೊಂದು ಎಕ್ಸ್ಪ್ರೆಷನ್ ಬರೀಬೇಕು. ಇಲ್ಲಿ ಜಿ ಬದಲು ಲ್ಯಾಂಬ್ಡಾ ಎಮ್ ಅಂತ ಬರಿತೀನಿ, ಈಕ್ವಲ್ಸ್, ಕಪ್ಪ ಹಾಗೆ ಇರುತ್ತೆ, ಎ ಹಾಗೆ ಇರುತ್ತೆ, ಎಲ್. ಇಲ್ಲೇನು ಹೇಳಿದ್ದೀನಿ ನಾನು, ಎಲ್ ಈಕ್ವಲ್ಸ್ ಯೂನಿಟ್. ನೆಕ್ಸ್ಟ್, ಎ ಬಿಕಮ್ಸ್ ದ ವಾಲ್ಯೂಮ್, ಎಷ್ಟು ಏರಿಯಾ ಅದರಲ್ಲಿ ವಿ ವಾಲ್ಯೂಮ್ ಸೊಲ್ಯೂಷನ್ ಇಡಿಸುವಷ್ಟು. ದೇರ್ ಫೋರ್ ಎ ಈಕ್ವಲ್ಸ್ ವಿ. ದಿಸ್ ಇಂಪ್ಲೈಸ್ ಎ ಈಸ್ ನಥಿಂಗ್ ಬಟ್ ಕ್ರಾಸ್ ಸೆಕ್ಷನ್ ಏರಿಯಾ ವಿಚ್ ವಿಲ್ ಕಂಟೈನ್ ವಿ ವಾಲ್ಯೂಮ್ ಆಫ್ ಸೊಲ್ಯೂಷನ್. ದೇರ್ ಫೋರ್ ದಿಸ್ ಇಂಪ್ಲೈಸ್ ಲ್ಯಾಂಬ್ಡಾ ಎಮ್ ಈಕ್ವಲ್ಸ್ ಕೆ ಇಂಟು ವಿ. ಲ್ಯಾಂಬ್ಡಾ ಎಮ್ ಈಕ್ವಲ್ಸ್ ಕೆ ಇಂಟು ವಿ. ಈಗ ನನಗೆ ಯೂನಿಟ್ ಆಫ್ ಲ್ಯಾಂಬ್ಡಾ ಬೇಕಲ್ವಾ, ಸೊ ಈಗ ಲ್ಯಾಂಬ್ಡಾ ಯೂನಿಟ್ ತಗೊಳ್ಳೋಣ. ಲ್ಯಾಂಬ್ಡಾ ಯೂನಿಟ್ ಏನು, ಈಗ ಕೆ ಯೂನಿಟ್ ಈಸ್, ಸೊ ಯೂನಿಟ್ ಆಫ್ ಲ್ಯಾಂಬ್ಡಾ. ಸೊ ವಾಟ್ ಈಸ್ ದ ಯೂನಿಟ್ ಆಫ್ ಕಪ್ಪ? ಎರಡಿದೆ, ಸೀಮನ್ಸ್ ಪರ್ ಮೀಟರ್. ಸೀಮನ್ಸ್ ಪರ್ ಮೀಟರ್ ಇಟ್ಕೊಳ್ಳೋಣ. ಸೊ ಇಫ್ ಕೆ ಈಸ್ ಸೀಮನ್ಸ್ ಪರ್ ಮೀಟರ್, what is the SI unit of volume? Meter cube alwa. So therefore ಇಲ್ಲಿ ಏನಾಗ್ತಾ ಇದೀನಿ, ಮೀಟರ್ ಕ್ಯೂಬ್. What does it contain? It contains 1 mole of electrolyte. Therefore meter cube per mole. So ಏನಾಗುತ್ತೆ ಈಗ, ಸೀಮನ್ಸ್ ಮೀಟರ್ ಸ್ಕ್ವೇರ್ ಪರ್ ಮೋಲ್. So unit of molar conductivity is Siemens meter square per mole. ಅದೇ ರೀತಿ Siemens centimeter square per mole or Siemens centimeter square per mole. ಸೊ ಈ ರೀತಿ ಬರೀಬೋದು. ಈಗ ಅದೆರಡನ್ನೂ ಈಕ್ವೇಟ್ ಮಾಡಿ ನೋಡಬೇಕು, ಅದು ನೀವು ಮಾಡ್ಕೊಳ್ಬೋದು. ಸೊ ಈಗ ನಮಗೆ ಸಿಕ್ಕಿದ್ದು ಡೆಫಿನೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ, ಡೆಫಿನೇಷನ್ ಆಫ್ ಕಂಡಕ್ಟಿವಿಟಿ. Unit of conductivity, unit of molar conductivity. Siemens meter square per mole, Siemens
ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಇಷ್ಟನ್ನು ನಾವು ಕಂಡುಕೊಂಡ್ವಿ. ಈಗೇನು ಮಾಡೋಣ? ಈಗ ಇವೆರಡರ ಸಂಬಂಧವನ್ನು ಒಂದು ಎಕ್ಸ್ಪ್ರೆಷನಲ್ಲಿ ಹೇಳಿದ್ದೀವಲ್ವಾ, ಇದನ್ನು ವಿಸ್ತರಿಸೋಣ. ಇದು ನಾವು ಮಾಡಬೇಕಾಗಿರೋದು. ಸೊ ಈಗ ಡೆಫಿನೇಷನ್ ಎಲ್ಲ ಹೇಳಿದ್ದೀವಿ, ಡಿಫರೆನ್ಸಸ್ ಹೇಳಿದ್ದೀವಿ. ಈಗ ನೆಕ್ಸ್ಟ್ ನಾನು ಹೇಳಬೇಕಾಗಿರೋದು ಮೋಲಾರ್ ಕಂಡಕ್ಟಿವಿಟಿ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ. ಆದ್ದರಿಂದ ನಾನು ಈ ಕಂಡಕ್ಟಿವಿಟಿ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ತೀನಿ. ಸೊ ಈಗ ಲ್ಯಾಂಬ್ಡಾ ಎಂ ಈಕ್ವಲ್ಸ್ ಕಪ್ಪ ಇಂಟು ವಿ, ಇದು ಎಕ್ಸ್ಪ್ರೆಷನ್ ಬರೆದಿದ್ದೀನಿ. ಈಗ ನಾನು ಇದನ್ನು 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್ ಅಂತ ಹೇಳಿದಾಗ ಮೊಲಾರಿಟಿನಲ್ಲಿ ಹೇಳಬೇಕಾಗಿ ಬರುತ್ತೆ, ರೈಟ್? ಆ ಮೊಲಾರಿಟಿನಲ್ಲಿ ಹೇಳಲಿಕ್ಕೆ ಇದನ್ನು ನಾನು ಲ್ಯಾಂಬ್ಡಾ ಎಂ ಈಕ್ವಲ್ಸ್ ಕಪ್ಪ ಬೈ ಸಿ ಅಂತಲೂ ಬರೀಬೋದು. ಯಾಕೆ ಈ ರೀತಿ ಬರಿತಾ ಇದ್ದೀನಿ? ಆಸ್ ವಾಲ್ಯೂಮ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್. ಅದರಿಂದ ವಾಲ್ಯೂಮ್ ಆ್ಯಂಡ್ ಕಾನ್ಸಂಟ್ರೇಷನ್ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಸೊ ವಾಲ್ಯೂಮ್ ಜಾಸ್ತಿ ಆದಂತೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ವಿ ಜಾಗದಲ್ಲಿ 1/c ಬರೆದಿದ್ದೀನಿ. ಸೊ ಈಗ ಲ್ಯಾಂಬ್ಡಾ ಎಂ ಇನ್ ದ ಯೂನಿಟ್ಸ್ ಆಫ್ ಇನ್ ಸೀಮನ್ಸ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಈಸ್ ಈಕ್ವಲ್ ಟು, ಈ ಯೂನಿಟ್ನಲ್ಲಿ ಲ್ಯಾಂಬ್ಡಾ ಎಂ ಬೆಲೆ ಬೇಕು ಅಂದರೆ ಈ ಎಕ್ಸ್ಪ್ರೆಷನ್ ಈ ರೀತಿಯಾಗಿ ಬದಲಾಗುತ್ತೆ, ಕಪ್ಪ ಬೈ 1000 ಇಂಟು ಸಿ. ಸೊ ಈ ಎಕ್ಸ್ಪ್ರೆಷನ್ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಕಪ್ಪ ಅಂದ್ರೇನು? ಕಂಡಕ್ಟಿವಿಟಿ. ಯೂನಿಟ್ ಆಫ್ ಕಪ್ಪ ಇಸ್ ಸೀಮನ್ಸ್ ಪರ್ ಮೀಟರ್. 1000 ಇಸ್ ಅ ಕಾನ್ಸ್ಟೆಂಟ್. ಸಿ ಏನು? ಮೊಲಾರಿಟಿ ಆಫ್ ಸೊಲ್ಯೂಷನ್. ಯಾವುದರಲ್ಲಿ ನಮಗೆ ಕೇಳಿರ್ತಾರೆ ಅದಕ್ಕೆ ಸೂಕ್ತವಾಗಿ ಈ ಎಕ್ಸ್ಪ್ರೆಷನ್ನ ಬಳಸಬೇಕು. ಸಪೋಸ್ ಐ ವಾಂಟ್ ಲ್ಯಾಂಬ್ಡಾ ಎಂ ಇನ್ ಸೀಮನ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್, ಆಗೇನಾಗುತ್ತೆ? ಸೊ ಇನ್ ದಟ್ ಕೇಸ್ ಇಟ್ ಈಸ್ ಕಪ್ಪ ಮಲ್ಟಿಪ್ಲೈಡ್ ಬೈ 1000 ಡಿವೈಡೆಡ್ ಬೈ ಸಿ, where C is molarity of the solution. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. C is molarity of the solution. ಇಲ್ಲಿ ಬರ್ಕೊಳ್ಳೋಣ. C is, ಇಲ್ಲೇ ಬರೀತೀನಿ. C is the molar concentration. ಇದರಿಂದ ಇದನ್ನು ಹೇಗೆ ಪಡ್ಕೊಳ್ತೀವಿ? ಸುಲಭವಾಗಿ ಹೇಳ್ಬೋದು. ಕೆ ಬೈ ಸಿ. ವಾಟ್ ಈಸ್ ಸಿ? ಮೋಲಾರ್ ಕಾನ್ಸಂಟ್ರೇಷನ್. ಮೋಲಾರ್ ಕಾನ್ಸಂಟ್ರೇಷನ್, ಮೊಲಾರಿಟಿ ಯೂನಿಟ್ ಏನು? ಮೋಲ್ ಪರ್ ಡಿ ಎಂ ಕ್ಯೂಬ್ ಅಲ್ವಾ? ಸೊ ಈಗ ಬರ್ಕೊಂಡ್ಬಿಡೋಣ ಫಸ್ಟು. ಇದರಿಂದ ಒಂದು ಸಲ ತೋರಿಸ್ಬಿಡ್ತೀನಿ ನಾನು, ಯಾವುದಾದ್ರು ಒಂದಕ್ಕೆ, ಉಳಿದಿದ್ದು ನೀವು ಮಾಡ್ಕೊಳ್ಬೋದು. ಸೊ ಈಗ ಕೆ ಯೂನಿಟ್ ಏನು? ಸೀಮನ್ಸ್ ಪರ್ ಮೀಟರ್. ಯೂನಿಟ್ ಆಫ್ ಕಾನ್ಸಂಟ್ರೇಷನ್ ಸಿ ಇದೇನು? ಸಿಂಪಲ್ ಆಗಿ ಹೇಳೋದಾದ್ರೆ ಮೋಲ್ ಪರ್ ಲೀಟರ್ ಅಲ್ವಾ? ಪರ್ ಲೀಟರ್ ಅಥವಾ ಪರ್ ಡಿ ಎಂ ಕ್ಯೂಬ್. ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ನಾನು? ಹೀಗೆ ಬರ್ಕೊಳ್ತೀನಿ, ಸೀಮನ್ಸ್ ಪರ್ ಮೀಟರ್ ಮೋಲ್. ಸರಿನಾ? ಈಗ ಇನ್ನೊಂದು ಸ್ಟೆಪ್ ಹೋಗ್ತೀನಿ. ಏನದು? ಅದನ್ನು ಮತ್ತೆ ವಿಸ್ತರಿಸಿ ಬರ್ಕೊಳ್ಳೋದು ಅಷ್ಟೇ. ಸೊ ಇದೆಲ್ಲ ಇದ್ರ ಯೂನಿಟ್, ಇದು ಇದ್ರ ಯೂನಿಟ್. ಸೊ ಈಗ ಮತ್ತೆ ಅದನ್ನು ನಾನು ಈ ಕಡೆ ಬರ್ಕೊಳ್ತಾ ಇದ್ದೀನಿ. ಏನದು? ಸೀಮನ್ಸ್ ಪರ್ ಮೀಟರ್ ಡಿ ಎಂ ಕ್ಯೂಬ್. ಡಿ ಸ್ಟ್ಯಾಂಡ್ಸ್ ಫಾರ್ ಡೆಸಿ, 10 to the power minus 1. 10 to the power minus 1 meter whole cube by mole. ಇದನ್ನು ಹೆಂಗೆ ಬರೀಬೋದು ನಾನು? ಸೀಮನ್ಸ್ ಬರೀಬೋದಲ್ವಾ? m to the power minus 1 ಇಲ್ಲೇನಾಗುತ್ತೆ? ಇಂಟು m to the power 3 ಇಂಟು 10 to the power minus 3 ಡಿವೈಡೆಡ್ ಬೈ ಮೋಲ್. ಸೊ ಅದನ್ನು ಏಕ್ದಮ್ ಇಲ್ಲಿಗೆ ಬರ್ಕೊಳ್ಳೋಣ. m to the power minus 1 ಕ್ಯಾನ್ಸಲ್ಡ್, ಇದು ಹೋಗಿ ಸ್ಕ್ವೇರ್ ಆಗುತ್ತೆ. ಇದು 10 to the power minus 3ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ.
10⁻³ ಆಯಿತು. ಆವಾಗ ಏನಾಯಿತು, ಇನ್ ಸೀಮನ್ಸ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಇಟ್ ಈಸ್ ಕಪ್ಪಾ ಡಿವೈಡೆಡ್ ಬೈ 1000 C. ಇದನ್ನೇ ಸೆಂಟಿಮೀಟರ್ ಸ್ಕ್ವೇರ್ಗೆ ಮಾಡಿ ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಸೊ ಇಷ್ಟನ್ನು ನಾವು ಮಾಡಬೇಕು. ಸೊ ಇದರ ಮೇಲೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಸಂಖ್ಯಾಧಾರಿತ ಸಮಸ್ಯೆಗಳು. ಆಗ ನಾವು ಇದನ್ನು ಬಳಸ್ಕೊಳ್ತೀವಿ. ಇದೆಲ್ಲ ಆದಮೇಲಿಂದ ನಾವು ಏನನ್ನು ಕಲಿತೀವಿ? ದ ನೆಕ್ಸ್ಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಲರ್ನ್ ಈಸ್ ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್. ಇದನ್ನು ನಾವು ಕಲಿತೀವಿ. ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್. ಇದನ್ನು ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ. ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ನೀವು ನೋಡ್ತಾ ಇರುವಂಥ ಈ ಯೂಟ್ಯೂಬ್ ಚಾನಲ್ ಮೈಸೂರು ಜಿಲ್ಲಾ ಪದವಿ ಪೂರ್ವ ರಸಾಯನಶಾಸ್ತ್ರ ಉಪನ್ಯಾಸಕರ ವೇದಿಕೆಯಿಂದ ಆರಂಭಿಸಲಾಗಿದೆ. ಈ ತರಗತಿಗಳನ್ನು ವೀಕ್ಷಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಸಾಧನೆಯನ್ನು ನೀವು ಮಾಡಬಹುದು. ಈ ಕ್ಲಾಸಸ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.